ಸಿಗ್ನಲ್ ಕೊಟ್ಟಿಲ್ಲ ಅಂದ್ರೆ ಆ ಟವರ್ಗೆ ಏನ್ ಬೆಂಕಿ ಉದ್ಬತ್ತಿ ಕಡ್ಡಿ ಹಚ್ಕೊಂಡು ಪೂಜೆ ಮಾಡಕ್ಕಾಗತ್ತಾ? ಸಿಗ್ನಲ್ ಇಲ್ದಿರೋ ನೆಟ್ವರ್ಕ್ ಏನಕ್ಕೆ ಹೇಳಿ ನಮ್ಗೆ? ನಾವು ಅಷ್ಟೇ ತುಂಬಾ ಜನ ಇಲ್ಲಿಂದ ಓದಿ ಕೆಲ್ಸಕ್ಕಂತ ಸೇರ್ಕೊಂಡು ಬೆಂಗಳೂರಲ್ಲಿ ಕೆಲಸ ಮಾಡ್ತೀವಿ. ಅವರು ಒಂದು ವರ್ಕ್ ಫ್ರಮ್ ಹೋಮ್ ಅಂತ ಕೊಡ್ತಾರೆ. ನಾವಿಲ್ಲಿ ಊರಿಗೆ ಬಂದ್ರೆ ಏನಂತ ವರ್ಕ್ ಫ್ರಮ್ ಹೋಮ್ ಮಾಡೋದು? ಒಂದು ನೆಟ್ವರ್ಕ್ ಇಲ್ಲ, ಏನಿಲ್ಲ. ವರ್ಕ್ ಫ್ರಮ್ ಹೋಮ್ ಮಾಡದೆ ಪತಿ ನಾವು ಬೆಂಗಳೂರಲ್ಲಿ ಬಾಡಿಗೆ ಕಟ್ಕೊಂಡು ಮಾಡೋದು, ಅಲ್ಲಿ ಜೀವನ ಮಾಡೋ ಪರಿಸ್ಥಿತಿ ನಮಗೆ ಬಂದಿದೆ. ಒಂದು ಊರಲ್ಲಿ ನೆಟ್ವರ್ಕ್ ಇಲ್ಲದೆ ಪತಿ ಒಂದು ವಿದ್ಯಾರ್ಥಿಗಳಿಗಾಗಿ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಅಂತ ಬಂದ್ರೆ ಫಸ್ಟ್ ನಮ್ಮೂರಿಗೆ ಸಮಸ್ಯೆ ಬರೋದು. ಒಂದು ರಾತ್ರಿ ಯಾರಿಗೋ ಒಂದು ಹುಷಾರಿಲ್ಲ, ಒಬ್ರಿಗೆ ಫೋನ್ ಮಾಡೋಣ, ಹಿಂಗಿದ್ದು ಒಂದು ವೆಹಿಕಲ್ ಅರೇಂಜ್ ಮಾಡೋಣ ಅಂತ ಅಂದ್ರೂ ಕೂಡ ಒಬ್ರಿಗೆ ಫೋನ್ ರೀಚ್ ಆಗಲ್ಲ. ಈ ತರ ಸ್ಥಿತಿ ನಮ್ಮೂರಿಗೆ ಯಾಕೆ ಬರ್ತಿದೆ ಅಂತ ನಮ್ಮ ಪ್ರಶ್ನೆ ಅಷ್ಟೇ. ಈ ತರ ಅವ್ರು ಕೊಡ್ತಿರೋ ಆಶ್ವಾಸನೆ ಸುಳ್ಳ ಅಥವಾ ನಾವು ನಂಬಿರೋದು ಸುಳ್ಳ ಅಥವಾ ಯಾಕೆ ನಾವೆಲ್ಲ ಇವತ್ತೊಂದು ವೋಟಿಂಗ್ ಅಂತ ಒಂದು ಪವರ್ ಇದೆ ಅಲ್ವಾ ನಮ್ಗೆ, ಅದು ನಾವು ಕರೆಕ್ಟ್ ಆಗಿ ಯೂಸ್ ಮಾಡ್ತಿರುವಾಗ ಅವ್ರು ಯಾಕೆ ನಮ್ಮ ಆಶ್ವಾಸನೆ ನೆರವೇರಿಸಲ್ಲ ಅಂತ ನಮ್ಮ ಪ್ರಶ್ನೆ. ಇದು ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೇನೋ ಗೊತ್ತಿಲ್ಲ. ಇದು ಅವ್ರ ಹೊರಗೆ ಮುಟ್ಟಿ ನಮ್ಮ ಸಮಸ್ಯೆ ಸಾಲ್ವ್ ಆಗೋವರೆಗೂ ನಾವ್ ಏನ್ ಬೇಕಾದ್ರೂ ಹೋರಾಟ ಮಾಡೇ ಮಾಡ್ತೀವಿ. ನಮ್ ಸಮಸ್ಯೆ ಸಾಲ್ವ್ ಆಗ್ಬೇಕು ಅಷ್ಟೇ. ನಮಗೆ ಏನು ಒಂದು ವಿದ್ಯಾರ್ಥಿಗಳಿಗಾಗ್ಲಿ ಯಾರಿಗಾಗ್ಲಿ, ಈಗ ಎಂಪ್ಲಾಯ್ಸ್ ಆಗ್ಲಿ ಇದಾರೆ, ಅವ್ರೊಂದು ವರ್ಕ್ ಫ್ರಮ್ ಹೋಮ್ ಅಂತ ಬರ್ಲಿ, ಯಾರಿಗಾರೋ ಆಗ್ಲಿ ಏನೇ ಸಮಸ್ಯೆ ಇದ್ರು ನೆಟ್ವರ್ಕ್ ಇಂದಾನೆ ಫಸ್ಟ್ ಬಗೆಹರಿಯೋದು. ಅದು ನಮಗ್ ಮಾಡ್ಕೊಡ್ಬೇಕಷ್ಟೇ. ನಮಗ್ ಆ ಸಿಗ್ನಲ್ ಕೊಡ್ಬೇಕಷ್ಟೇ. ಟವರ್ ಮಾಡಿದ ತಕ್ಷಣ ಅದರಿಂದ ಏನು ಯೂಸ್ ಆಗಲ್ಲ. ನಮ್ಗೆ ಆ ಸಿಗ್ನಲ್ ಕೊಟ್ಟು ಅವ್ರ ಆಶ್ವಾಸನೆ ನಾವು ನೆರವೇರಿಸ್ಕೊಳಕ್ ಹೇಳಿ ಅಷ್ಟೇ.